ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪುನೀತ್ ಪುನ್ನಪ್ಪ KM. ನಾನು 4ನೇ ತರಗತಿ CBSE ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ವ್ಯಾಸಂಗ ಮಾಡುತ್ತೇನೆ. ಈಗ ನಾನು ಸಾಲು ಮರದ ತಿಮ್ಮಕ್ಕ ಬಗ್ಗೆ ಮಾತನಾಡುತ್ತೇನೆ. ಅಕ್ಷರ ಕಲಿಯದ ಮಕ್ಕಳ ಪಡೆದ ಸಮಾಜ ಸೇವೆ ತಿಮ್ಮಕ್ಕ. ಸಾಲು ಮರಗಳ ಬೆಳೆಸುತ್ತ ನಿಂದ ಆದರ್ಶ ಮಾತೆ ನೋಡಕ್ಕ. ಪರಿಸರ ಜಾಗೃತಿ ತಿಮ್ಮಕ್ಕ. ಹಸಿರು ನಮ್ಮ ಉಸಿರು. ಆ ಹಸಿರನ್ನು ಉಳಿಸಿ ಬಳಸಿ ಪೋಷಿಸಿದ್ದರೆ ಪರಿಸರ ರಕ್ಷಣೆಯಾಗುತ್ತದೆ. ನನಗಾಗಿ, ನಿನಗಾಗಿ ಮತ್ತು ನಮ್ಮೆಲ್ಲರಿಗಾಗಿ ಪರಿಸರದ ಉಳಿವು ಅತ್ಯಗತ್ಯ. ವೃಕ್ಷೋ ರಕ್ಷಿತಿ ರಕ್ಷಿತಂ ಎಂಬ ಮಾತಿನ ಸತ್ಯವನ್ನು ಮೌನದಿಂದ ಸಾಧನೆ ಮಾಡಿ ತೋರಿಸಿದ್ದವರೇ ಸಾಲು ಮರದ ತಿಮ್ಮಕ್ಕ. ಓದು ಬರಹ ಕಲಿಯದ ಕೈಲಾಸವೆಂದು ಸಮಾಜ ಸೇವೆಗೆ ಗಿಡಮರಗಳ ರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಗಿಟ್ಟ ಸಾಧಿವೆ ಮಾತೆಯು ನಮ್ಮೆಲ್ಲರಿಗೆ ಆದರ್ಶಪ್ರಾಯ. ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದರು. 12ನೆಯ ವಯಸ್ಸಿನಲ್ಲಿ ಗೃಹಿಣಿಯಾದರು. ಬೇಸಿಗೆಯ ಬೀಸಿನಲ್ಲಿ ದಾರಿ ಹೋಗರು. ಗಿಡಮರಗಳ ನೆರಳಿಲ್ಲದೆ ಪಡುತ್ತಿದ್ದ ಪಾಡನ್ನು ಗಮನಿಸಿದ್ದಳು. ನೆರಳಿಗಾಗಿ ಮರ ಬೆಳೆಸುವ ಕನಸನ್ನು ಹೋದಳು. ಗಂಡನ ನೊಡೆನ ತನ್ನ ಆಶಯವನ್ನು ಹೇಳಿಕೊಂಡಳು. ಮಕ್ಕಳಿಲ್ಲದಿದ್ದರೇನು, ಗಿಡಮರಗಳ ನಮ್ಮ ಮಕ್ಕಳು ಎಂದುಕೊಂಡಳು. ಗಂಡನ ಒಪ್ಪಿಗೆ ಪಡೆದು ಸಾಲು ಗಿಡಗಳನ್ನು ನಡೆ ತೊಡಗಿದ್ದರು. ಪ್ರತಿ ವರ್ಷವೂ ಗಿಡಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹೋದರು. ಸಾಲು ಮರಗಳ ಅವರು ಮಾತಾಪಿತರಾದರು. ಮುಂದಿನ ದಿನಗಳಲ್ಲಿ ತಿಮ್ಮಕ್ಕನವರು ಪತಿಯ ವಿಯೋಗದಿಂದ ಮರಗಿದರು. ಒಂಟಿಯಾದರೂ ದೈನದಿಂದ ಕೈಯರವನ್ನು ಚಾಚೋ ತಿಪ್ಪದ ನಿಮ್ಮರಹಿಸುತ್ತಿದ್ದರು. ಹಸಿರನ್ನು ನೋಡುವುದೇ ಹಬ್ಬವಾಯಿತು. 1294 ಮರಗಳ ಮಾತೆಯಾದರು. ಉತ್ತಮ ಸಾಧನೆಗೆ ಸಹಜವೇ. ಹಾಗೆ ಸಾಲು ಮರದ ತಿಮ್ಮಕ್ಕನೆಂಬ ಬೆರೆದು ಪಡೆದು ಸರ್ಕಾರ ಗೌರವ ಪ್ರಶಸ್ತಿಗಳಿಗೆ ಪಾತ್ರರಾದರು. ಅವರಿಗೆ ಎಂದಿರಾ ಪ್ರಿಯದರ್ಶಿನಿ ಎಂಬ ಪ್ರಶಸ್ತಿ ಸಿಕ್ಕಿತು. ತಮಗೆ ಬಂದ ಪ್ರಶಸ್ತಿಯ ಹಣದಿಂದ ಒಂದು ಟ್ರಸ್ಟ್ ಆರಂಭಿಸಿ ಸಮಾಜ ಕಲ್ಯಾಣಕ್ಕೆ ಹಣವನ್ನು ದಾನ ಮಾಡಿದರು. ಮಹಿಳೆಯರಿಗಾಗಿ ಆರೋಗ್ಯ ರಕ್ಷಣೆಗಾಯೋ ಸಮಾಜ ಸೇವೆಯನ್ನು ಮುಂದುವರಿಸುತ್ತಲೇ ನಮ್ಮೆಲ್ಲರಿಗೂ ಕಣ್ಣಮನೆಯಾಗಿದ್ದರು. ನಾವು ವೃಕ್ಷವನ್ನು ರಕ್ಷಿಸುತ್ತದೆ, ಅದು ನಮ್ಮನ್ನು ರಕ್ಷಿಸುತ್ತದೆ. ವಂದನೆಗಳು. ಜೈ ಕರ್ನಾಟಕ. ಥ್ಯಾಂಕ್ ಯು.